ತಾವು ಮಾಡಿದ ಪಾಪಗಳನ್ನು ಕಳೆದುಕೊಳ್ಳಲು ತಮ್ಮ ಎದುರಿಗಿರುವ ಗುರು ಹಿರಿಯರನ್ನು ಮರೆತು ಕಂಡ ದೇವರಲ್ಲಿ ಪರಿಪರಿಯಾಗಿ ಬೇಡುವರು. ಅಂತವರಿಗಾಗಿ ನಮ್ಮ ಸರ್ವಜ್ಞ ಕವಿ ಒಂದು ವಚನವನ್ನ ಹೇಳಿದ್ದಾರೆ. ಬೆಟ್ಟ ಕರ್ಪೂರ ಬೆಂದು ಬೊಟ್ಟಗಲಬುವುದಿಲ್ಲ, ಬೆಟ್ಟ ಕರ್ಪೂರ ಬೆಂದು ಬೊಟ್ಟಗಲಬುವುದಿಲ್ಲ, ನೆಟ್ಟನೆ ಗುರುವಿಗೆರಗಿದರೆ ಪಾಪವು ಸುಟ್ಟು ಹೋಗುವುದು ಸರ್ವಜ್ಞ. ನೆಟ್ಟನೆ ಗುರುವಿಗೆರಗಿದರೆ ಪಾಪವು ಸುಟ್ಟು ಹೋಗುವುದು ಸರ್ವಜ್ಞ. ಇದರ ಅರ್ಥ, ಒಂದು ಪರ್ವತದಷ್ಟು ಕರ್ಪೂರವನ್ನು ಸುಟ್ಟರೂ ಒಂದು ಬೆರಳಿಗೆ ಹತ್ತುವಷ್ಟು ಸಹ ಬೂದಿ ಸಿಗುವುದಿಲ್ಲ. ಅದರಂತೆ ಗುರುವಿನ ಪಾದಕ್ಕೆ ಎರಗಿದರೆ ಅಂದರೆ ನಮಸ್ಕಾರ ಮಾಡಿದರೆ ಪರ್ವತದಷ್ಟೇ ಪಾಪವಿದ್ದರೂ ಅದೆಲ್ಲವೂ ಸಂಪೂರ್ಣವಾಗಿ ನಾಶವಾಗುತ್ತದೆ.